ಸ್ವಲ್ಪ ಸ್ವಲ್ಪ ನಮ್ಗೆ ದುಡ್ಡನ್ನ ಬರುತ್ತೆ. ಇಲ್ಲಿ ರಾಹುಲ್ ಗಾಂಧಿ ಮುಂದೆ ಕೇಳಿ, 125 ಜನ 135 ಜನ ಕೇಳಿ. ಅದರಿಂದ ಈ ಬಡ್ಜೆಟ್ ಆಯ್ತು, ಒಂದೇ ನಿಮಿಷ. ಈ ಬಡ್ಜೆಟ್ ನೀವು ಕಂಟಿನ್ಯೂ ಮಾಡಿ ಅಶೋಕ್, ಕಂಟಿನ್ಯೂ ಮಾಡಿ. ಈ ಬಡ್ಜೆಟ್ ಅಶೋಕ್ ಕಂಟಿನ್ಯೂ ಮಾಡಿ. ಆಗೋಯ್ತು, ಮುಗಿಸ್ಬಿಡೋಣ. ಕಂಟಿನ್ಯೂ ಇಲ್ಲ ಅಲ್ಲಲ್ಲ ಬೇಗ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಏನಪ್ಪ ಇಲ್ಲ, ನನ್ನ ಕೈಲಿ ಆಗೋದು ಇಲ್ಲ, ಮಾತಾಡೋಕ್ಕೂ ಆಗಲ್ಲ. ಅಧ್ಯಕ್ಷ ಪರ್ಮಿಷನ್ ಕೊಟ್ಟು 1 ಗಂಟೆ ಒಳಗಡೆ ಹೇಳಿದ್ದೀನಿ ನಾನು. ಅದರಿಂದ ನನಗೆ ಡಿಸ್ಟರ್ಬ್ ಮಾಡಕ್ಕೆ ಹೋಗಬೇಡಿ, ದಯವಿಟ್ಟು ಡಿಸ್ಟರ್ಬ್ ಮಾಡಿ. ನನಗೆ ಅನಿಸುವಂಥದ್ದು, ಸನ್ಮಾನ್ಯ ಸಿದ್ದರಾಮಯ್ಯನವ್ರದ್ದು ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಭಾಳ ದೊಡ್ಡದಾಗಿ ಹೇಳಿದ್ರು. ನಾವು ಹಾಡು ಯಾವ್ದು ಹೇಳಿದ್ದು? ಏನಿಲ್ಲ ಸಿದ್ದರಾಮಯ್ಯ ಗೌರವಾನ್ವಿತ ಅವ್ರು ಹೇಳಿದ್ರು, ಬಿಜೆಪಿಯವರ ತಲೆಯಲ್ಲಿ ಏನೂ ಇಲ್ಲ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಹೇಳ್ಬಾರ್ದಾಯ್ತು, ಹೇಳಿದ್ರು. ನನಗನ್ಸ್ತೈತೆ ಏನಿದೆ ಅಂದ್ರೆ ಸಿದ್ದರಾಮಯ್ಯನವ್ರ ತಲೆಯಲ್ಲಿ ಪೂರ್ತಿ ವಿಷ ಇದೆ ಅಂತ. ಪೂರ್ತಿ ವಿಷ. ಒಂಥರ ಹಿಂದೂಗಳಿಗೆ ಒಂಥರ ದ್ರೋಹ ಬಗ್ಗೆ ಇಡೀ ಬಡ್ಜೆಟ್ ಅಲ್ಲಿ. ಅದರಿಂದ ನನಗೆ ಸಿದ್ದರಾಮಯ್ಯನವರ 15ನೇ ಬಡ್ಜೆಟ್ ಒಂದ್ ರೀತಿ ಒಡೆದೋಗಿರುವಂತ ಕನ್ನಡಿ ಪ್ರತಿಬಿಂಬ ಪ್ರತಿ ಚೂರಲ್ಲೂ ಕಾಣ್ತಾ ಇದೆ. ಆದ್ರೆ ಅದರಲ್ಲಿ ಪೂರ್ಣ ಅಂತ ಏನು ಅನ್ಸೋದೇ ಇಲ್ಲ. ಒಡೆದೋಗಿರೋ ಕನ್ನಡಿ ತರ ಕಾಣಿಸ್ತಾ ಇದೆ ಅಲ್ಲ, ಅದರಲ್ಲಿ ಏನು ಪ್ರತಿಬಿಂಬ ಕಾಣ್ತಾ ಇಲ್ಲ. ಹಣ ಕೊಟ್ಟಂತೆ ಮಾಡವ್ರೆ, ಆದ್ರೆ ಯಾವುದಕ್ಕೂ ಪರಿಹಾರ ಸಿಗ್ತಾ ಇಲ್ಲ. ದೂರದರ್ಶತ್ವ ಇಲ್ಲ. ಸಾಲದ ಹೊರೆಯನ್ನ ಪ್ರತಿಯೊಬ್ಬ ಕನ್ನಡಿಗರ ಮೇಲೆ ಹಾಕಿದ್ದಾರೆ. ಬಡ್ಜೆಟ್ ಅಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ರಾಜ್ಯಕ್ಕೆ ಅಂತ ತಿಳ್ಕೊಂಡಿದ್ರಿ. ಇಡೀ ಬಡ್ಜೆಟ್ ಬಡವರ ವಿರೋಧಿ ಆಗಿದೆ, ದೀನ ದಲಿತರ ವಿರೋಧಿ ಆಗಿದೆ. ಕಳೆದ ಬಾರಿ ಬಡ್ಜೆಟ್ ಅಲ್ಲೂ ಕೂಡ 14,000 ಕೋಟಿ ದೀನ ದಲಿತರ ಹಣ ತೆಗೆದುಕೊಂಡಿದ್ದೀರಾ. ಒಟ್ಟಾರೆ ಈ ಬಡ್ಜೆಟ್ ಒಂದ್ ರೀತಿ ಹಿಂದೂಗಳಿಗೆ ದ್ರೋಹ ಬಗೆಯುವಂಥದ್ದು, ಒಂದ್ ರೀತಿ ವಿಷಪೂರಿತವಾದಂಥ ಬಡ್ಜೆಟ್ ಅಂತ ನನಗೆ ಅನಿಸಿದೆ. ಅದರಿಂದ ಇದೊಂಥರ ಏನೋ ಒಂದು ಸಾಲದ ಕೂಪಕ್ಕೆ ನಮ್ಮನ್ನ ತಳ್ಳಿದೆ. ನಾವು ಹಿಂದೆಂದೂ ಪಡೆದಂಥ ಕಷ್ಟವನ್ನ ಮುಂದಿನ 2-3 ವರ್ಷದಲ್ಲಿ ನಾವು ಪಡಿಬೇಕಾಗ್ತೈತೆ. ನಮ್ಮ GDPನೂ ಕೂಡ ದೇಶದ GDP ಅಂತ ನಾವು ಕಡಿಮೆ ಹೋಗ್ತಾ ಇದ್ದೀರಿ. ಅದರಿಂದ ಒಂದು ಮಾತು ಇದೆ, ಸಾಲ ಕೊಂಬಾಗ ಆಲೋಗರ ಉಂಡಂತೆ, ಸಾಲಿಗನು ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ. ಹಂಗೆ ಈ ಸರ್ಕಾರ ನಮ್ಮ ಎಲ್ಲಾ ಜನರ ಕೀಲು ಮುರಿಯುವಂತ ಸರ್ವಜ್ಞ ಎಲ್ಲರ ಕೀಲನ್ನ ಈ ಸರ್ಕಾರ ಮುರಿಯುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.